ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಲೇಸೆನಿಸಿಕೊಂಡು 5 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದಡೇನು. ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸನೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ. ಲೇಸೆನಿಸಿಕೊಂಡು 5 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದಡೆ ಏನು. ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ. ನೋಡಿ, ಬದುಕಿನ ಸಾರ್ಥಕತೆ ಅನ್ನೋದು ಇರೋದು ನಾವೆಷ್ಟು ವರ್ಷ ಬದುಕಿದ್ದೇವೆ ಅನ್ನೋದ್ರಲ್ಲಿ ಅಲ್ಲ, ಎಷ್ಟು ದಿನ ನಾವು ಸಮಾಜಕ್ಕೆ ಉಪಯುಕ್ತವಾಗಿ ಸಂತೃಪ್ತಿಯ ಜೀವನ ನಡೆಸಿದ್ದೇವೆ ಅನ್ನೋದು ಮುಖ್ಯ ಆಗುತ್ತೆ. ಯಾರಿಗೂ ಒಳಿತನ್ನ ಮಾಡದೆ, ಇತರರನ್ನ ಹಿಂಸಿಸದೆ, ಸಮಾಜಕ್ಕೆ ಒಂದು ರೀತಿಯ ಕಂಟಕನಾಗಿ 100 ವರ್ಷ ಬದುಕಿದ್ರೂ ಕೂಡ ಅದಕ್ಕೆ ಯಾವುದೇ ಬೆಲೆಯೂ ಇರೋದಿಲ್ಲ. ಸಹ ಮಾನವರ ಸೇವೆಯನ್ನು ಮಾಡುತ್ತಾ ಪರೋಪಕಾರದ ಜೀವನವನ್ನು ನಾವು ನಡೆಸಿದಾಗ ಆ ವ್ಯಕ್ತಿಯ ಬಾಳು ಸ್ಮರಣೀಯವಾಗುತ್ತೆ. ನಾವು ಜೀವನಕ್ಕೆ ವರ್ಷಗಳನ್ನು ಸೇರಿಸುವುದರ ಬದಲಿಗೆ ವರ್ಷಗಳಿಗೆ ಜೀವ ಕಳೆಯನ್ನು ತಂದುಕೊಡುವಂತಹ ಸಂತೃಪ್ತಿ ಜೀವಂತಿಕೆಯನ್ನು ಸೇರಿಸೋದು ಅಗತ್ಯವಾಗುತ್ತೆ. It is not worthy to add years to life, but rather add life to these years to make it more worthy and fruitful. ಹೀಗಾಗಿ ಸಮಾಜಮುಖಿಯಾಗಿ ಜನ ಮೆಚ್ಚುವಂತಹ ರೀತಿಯಲ್ಲಿ ಬದುಕುವ ಆಶಯ ಏನಿದೆ ಅದು ನಮ್ಮದಾಗಬೇಕು. ಲೇಸೆನಿಸಿಕೊಂಡು 5 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದಡೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದಡೆ ಏನು. ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸನೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ. ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣಾರ್ಥಿಗಳು.